ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್. ನೀವು ನೋಡ್ತಿದ್ದೀರಾ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್. ಯಾರಿಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿರಂತರವಾದ ವೀಡಿಯೋಸ್ಗಳಿಗಾಗಿ ಬೆಲ್ಲೈಕನ್ನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಇವತ್ತಿನ ಪ್ರಮುಖವಾದ ಟಾಪಿಕ್ ಯಾವುದು ಅಂತ ಹೇಳಿದರೆ ಸ್ನೇಹಿತರೆ, ನ್ಯಾಯಾಂಗದ ನಿಂದನೆ, ಕಂಟೆಂಪ್ಟ್ ಆಫ್ ಕೋರ್ಟ್. ನ್ಯಾಯಾಂಗದ ನಿಂದನೆ ಅಂದ್ರೇನು, ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತ ಹೇಳಿದ್ರೇನು, ಅದಕ್ಕೆಲ್ಲ ಯಾವ ರೀತಿ ಶಿಕ್ಷೆಗಳಿದೆ, ಯಾವೆಲ್ಲ ಒಂದು ನ್ಯಾಯಾಂಗದ ನಿಂದನೆ ಆಗ್ತದೆ, ಅದ್ರ ಬಗ್ಗೆ ಎಲ್ಲ ಸಂಪೂರ್ಣವಾದ ಮಾಹಿತಿ ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ. ನ್ಯಾಯಾಲಯದ ನಿಂದನೆ, ಒಂದು ನ್ಯಾಯಾಲಯದ ವಿರುದ್ಧವಾಗಿ ಯಾರಾದರೂ ಒಂದು ಸ್ಟೇಟ್ಮೆಂಟ್ ಕೊಡೋದಾಗಲಿ, ಅಗೌರವ ಪಡಿಸೋದಾಗಲಿ, ಮತ್ತು ನ್ಯಾಯಾಲಯದ ಗೌರವಕ್ಕೆ ತುಚಿ ತರೋದಂತಾಗಲಿ, ಅಥವಾ ನ್ಯಾಯಾಲಯದ ಪ್ರಾಮುಖ್ಯಕ್ಕೆ ಧಕ್ಕೆ ತರುವಂತಹ ಒಂದು ಸ್ಟೇಟ್ಮೆಂಟನ್ನು ಕೊಡೋದಾಗಲಿ, ಅಥವಾ ನ್ಯಾಯಾಲಯಕ್ಕೆ ಅವಹೇಳನಕಾರಿಯಾಗಿ ಹೇಳಿಕೆ ನೀಡೋದಾಗಲಿ, ಅವೆಲ್ಲವೂ ಸಹ ಒಂದು ನ್ಯಾಯಾಂಗ ನಿಂದನೆ ಅಂತಲೇ ಹೇಳ್ಬೋದು. ನ್ಯಾಯಾಂಗ ನಿಂದನೆ ಕಾಯ್ದೆ 1971 ಪ್ರಕಾರವಾಗಿ ನಿಮಗೆ 6 ತಿಂಗಳು ಕಾಲ ಜೈಲು ಶಿಕ್ಷೆಯನ್ನು ಕೊಡಿಸುವಂತಹ ಒಂದು ಅಧಿಕಾರ ವ್ಯಾಪ್ತಿಯೂ ಸಹ ಈ ಕಾಯ್ದೆಗೆ ಇದೆ ಅಂತ ಹೇಳ್ಬೋದು. ಹಾಗಾದರೆ ಯಾವುದೆಲ್ಲ ನ್ಯಾಯಾಂಗ ನಿಂದನೆ ಆಗುತ್ತೆ, ಯಾವುದೆಲ್ಲ ನ್ಯಾಯಾಂಗ ನಿಂದನೆ ಆಗೋದಿಲ್ಲ, ಅದ್ರ ಬಗ್ಗೆ ಎಲ್ಲ ವಿಷಯ ತಿಳ್ಕೊಳ್ಳಿ. ಯಾವ ಒಬ್ಬ ವ್ಯಕ್ತಿ, ಯಾವ ಒಬ್ಬ ನಾಗರಿಕ ನ್ಯಾಯಾಲಯದ ವಿರುದ್ಧ ಅಥವಾ ನ್ಯಾಯಾಧೀಶರ ವಿರುದ್ಧ ಅಥವಾ ನ್ಯಾಯಾಲಯವು ನೀಡಿದಂತಹ ತೀರ್ಪಿನ ವಿರುದ್ಧ ಅವಹೇಳನಕಾರಿ ಒಂದು ಹೇಳಿಕೆಯನ್ನು ನೀಡೋದು, ಅಥವಾ ನ್ಯಾಯಾಲಯಕ್ಕೆ ಅಗೌರವವನ್ನು ತಂದುಕೊಡುವಂತಹ ಮಾತುಗಳನ್ನು ಆಡೋದು, ಮತ್ತು ನ್ಯಾಯಾಲಯದ ಪ್ರಾಮುಖ್ಯತೆಗೆ ಧಕ್ಕೆ ತರುವಂತಹ ಒಂದು ಮಾತುಗಳನ್ನು ಆಡ್ಬೋದು, ಅಥವಾ ಪೋಸ್ಟ್ ಮಾಡೋದಾಗಲಿ, ಅಥವಾ ಪೇಪರಲ್ಲಿ ಒಂದು ಪಬ್ಲಿಸಿಟಿ ಕೊಡೋದಾಗಲಿ, ಅಥವಾ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಥವಾ ಯಾವುದೇ ರೀತಿಯ ಸೋಷಿಯಲ್ ಮೀಡಿಯಾದಲ್ಲಾಗಿ ಬ್ಯಾಡ್ ಕಮೆಂಟ್ಸ್ ಮಾಡೋದಾಗಲಿ, ಅವೆಲ್ಲವೂ ಸಹ ನ್ಯಾಯಾಲಯದ ನಿಂದನೆ ಆಗ್ತದೆ ಸ್ನೇಹಿತರೆ. ಇತ್ತೀಚಿನ ದಿನಗಳಲ್ಲಿ ನಾವೇನು ಮಾಡ್ತಾಯಿದ್ದಾರೆ, ಸಾಮಾನ್ಯವಾಗಿ ಜನರು ಕೈಯಲ್ಲಿ ಮೊಬೈಲ್ ಇದೆ, ಸೋಷಿಯಲ್ ಮೀಡಿಯಾ ಇದೆ, ಅದನ್ನು ಒಳ್ಳೆ ರೀತಿಯಲ್ಲೂ ಉಪಯೋಗಿಸ್ಬೋದು, ಕೆಟ್ಟ ರೀತಿಯಲ್ಲೂ ಉಪಯೋಗಿಸ್ಬೋದು. ಆದರೆ ಕೆಲವರಿಗೆ ಏನು ಮಾಡ್ತಾಯಿದ್ದಾರೆ ಅಂತ, ಅವ್ರು ಏನು ಮಾಡ್ತಾ ಇದ್ದಾರೆ ಅದರ ಅರಿವು ಸಹ ಇಲ್ಲದೇ ಕೆಲವೊಬ್ರು ಕಾಮೆಂಟ್ಗಳನ್ನ ಮಾಡೋದಾಗಲಿ ಅಥವಾ ಪೋಸ್ಟ್ಗಳನ್ನ ಹಾಕೋದಾಗಲಿ ಅದನ್ನು ಮಾಡ್ತಾ ಇರ್ತಾರೆ ಸ್ನೇಹಿತರೆ. ಯಾಕೆಂದರೆ ಈ ನ್ಯಾಯಾಲಯಕ್ಕೆ ಅದರದೇ ಆದ ಒಂದು ಗೌರವ ಇದೆ. ಎಲ್ಲೇ ಅನ್ಯಾಯ ಆದರೂ ನಿಮಗೆ ನೀವು ನ್ಯಾಯಾಲಯಕ್ಕೆ ಬರಬೇಕು. ನ್ಯಾಯಾಲಯಕ್ಕೆ ಬರದೆ ಎಲ್ಲೂ ಸಹ ನೀವು ಜಸ್ಟಿಫಿಕೇಷನ್ ತೊಗೊಳಕ್ಕಾಗಲ್ಲ, ಜಸ್ಟಿಸ್ ತೊಗೊಳಕ್ಕಾಗೋದಿಲ್ಲ. ನ್ಯಾಯಾಲಯದಲ್ಲಿ ಎಲ್ಲರೂ ಸಮಾನರು, ನ್ಯಾಯಾಲಯದ ಮುಂದೆ ಎಲ್ಲರೂ ಸಹ ಸಮಾನರಾಗೇ ಇರ್ತಾರೆ. ಹಾಗಾಗಿ ಯಾರೂ ಸಹ ಮೇಲೂ ಅಲ್ಲ, ಯಾರೂ ಸಹ ಕೀಳೂ ಅಲ್ಲ. ಆದ್ದರಿಂದ ಯಾವ ಒಬ್ಬ ವ್ಯಕ್ತಿ, ಪ್ರತಿಯೊಬ್ಬ ನಾಗರಿಕನೂ ಸಹ ಏನೇ ಒಂದು ತಪ್ಪಾಗಲಿ ಅಥವಾ ಸರಿಯಾಗಲಿ, ಅಥವಾ ನಿಮಗೆ ಯಾವುದೋ ಒಂದು ನ್ಯಾಯ ಸಿಗಬೇಕು ಅಂತ ಹೇಳಿದ್ರೆ ನ್ಯಾಯಾಲಯದ ಮುಂದೆನೇ ಬಂದು ನೀವು ನ್ಯಾಯನ ಪಡ್ಕೋಬೇಕು. ನ್ಯಾಯಾಲಯದ ಒಳಗೆ ಹೊರಗೆ ಯಾವುದೇ ರೀತಿಯ ಒಂದು ನ್ಯಾಯನ ಪಡ್ಕೊಳ್ಳೋದಕ್ಕಾಗೋದಿಲ್ಲ. ಹಾಗಾಗಿ ನ್ಯಾಯಾಲಯಕ್ಕೆ ಅದರದೇ ಆದ ಒಂದು ಗೌರವ ಇರುತ್ತೆ. ಅದನ್ನು ಕಾಪಾಡಿಕೊಂಡು ಹೋಗಬೇಕಾದಂಥ ಕರ್ತವ್ಯ ಪ್ರತಿಯೊಬ್ಬ ನಾಗರಿಕನಿಗೂ ಇರುತ್ತೆ ಅಂತಲೇ ಹೇಳ್ಬೋದು. ಆದರೆ ಕೆಲವು ಅನಾಗರಿಕರು ಅಂತಲೇ ಹೇಳ್ಬೋದು, ಕೆಲವು ಅನಾಗರಿಕರು ಅದರ ಅರಿವಿಲ್ಲದೆ ಅವ್ರು ಏನು ಮಾಡ್ತಿದ್ದಾರೋ, ಏನು ಮಾಡ್ತಾಯಿದ್ದಾರೋ, ಅಥವಾ ಅದರಿಂದ ಏನೆಲ್ಲ ಒಂದು ಆಗುತ್ತೆ ಅಂತ ಅರಿವು ಇದೆಯೋ ಇಲ್ವೋ ಗೊತ್ತಿರಲ್ಲ. ಆದರೆ ಕೆಲವೊಬ್ಬರು, ಎಲ್ಲರೂ ಅಂತ ಹೇಳ್ತಾರೆ, ಕೆಲವೊಬ್ಬರು ನ್ಯಾಯಾಲಯಕ್ಕೆ ಒಂದು ಗೌರವವನ್ನು ಕೊಡ್ದೇ ಅವರ ಇಚ್ಛೆಗೆ ಅನುಸಾರವಾಗಿ ಒಂದು ಮಾತಾಡೋದನ್ನು ನೋಡ್ತಾ ಇದ್ದೀವಿ ಸ್ನೇಹಿತರೆ. ಒಂದು ಪೋಸ್ಟನ್ನು ಹಾಕೋದು, ಒಂದು ಕಮೆಂಟನ್ನು ಹಾಕೋದು, ನ್ಯಾಯಾಲಯಕ್ಕೆ ಬೈಯೋದು, ನ್ಯಾಯಾಧೀಶರು ಬೈಯೋದು, ಅವೆಲ್ಲ ಮಾಡಿದ್ರೆ ಒಂದು ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ನಿಮ್ಮ ವಿರುದ್ಧ ಒಂದು ಕ್ರಿಮಿನಲ್ ಕೇಸನ್ನು ದಾಖಲು ಮಾಡಿ 6 ತಿಂಗಳ ಕಾಲ ಒಂದು ಶಿಕ್ಷೆಗೂ ಸಹ ಗುರಿಪಡಿಸುವ ಒಂದು ಸಾಧ್ಯತೆ ಇರುತ್ತೆ. ನಿಮಗೆ ಖಂಡಿತವಾಗ್ಲೂ ವಾಕ್ ಮತ್ತು ಸ್ವಾತಂತ್ರ್ಯದ ಹಕ್ಕು ಭಾರತೀಯ ಸಂವಿಧಾನದಲ್ಲಿ ಕೊಟ್ಟಿದೆ ಸ್ನೇಹಿತರೆ. ಆದರೆ ಆ ಸಂವಿಧಾನದಲ್ಲಿ ಕೊಟ್ಟಿರೋ ಅಧಿಕಾರವನ್ನು ಯಾವುದೇ ರೀತಿ ದುರುಪಯೋಗ ಪಡಿಸ್ಕೋಬಾರ್ದು. ಸಂವಿಧಾನದಲ್ಲೇ ಕರೆಕ್ಟಾಗಿ ಹೇಳಿದೆ ಸ್ನೇಹಿತರೆ. ಅದರಲ್ಲಿ ಏನು ಹೇಳಿದ್ದಾರೆ ಸ್ನೇಹಿತರೆ, ನಮ್ಮ ಭಾರತದ ಸಂವಿಧಾನದ ಅನುಚ್ಛೇದ 19 ಕ್ಲಾಸ್ 1A ಯಲ್ಲಿ ಸಂಪೂರ್ಣವಾಗಿ ವಿವರಣೆ ನೀಡಿದ್ದಾರೆ. ಪ್ರತಿಯೊಬ್ಬ ನಾಗರಿಕನಿಗೂ ಸಹ ಅವನ ಇಚ್ಛೆಯನ್ನು ವ್ಯಕ್ತಪಡಿಸುವ, ಅವನ ಹೇಳಿಕೆಯನ್ನು ವ್ಯಕ್ತಪಡಿಸುವ ಅಧಿಕಾರವು ಎಲ್ಲರಿಗೂ ಸಹ ಇರುತ್ತದೆ. ಆದರೆ ಇನ್ನೊಬ್ಬ ವ್ಯಕ್ತಿಯ ಘನತೆಗೆ, ಗೌರವಕ್ಕೆ ಧಕ್ಕೆ ತರುವಂತಹ ಒಂದು ಸ್ಪೀಚನ್ನು ಮಾಡಬಾರ್ದು. ಅವನ ಇತಿಮಿತಿಯಲ್ಲಿ ಮಾತಾಡಬೇಕು. ಏನೇ ಮಾತಾಡೋದು ಒಂದು ಫ್ರೀಡಮ್ ಇದೆ ಅಂತ ಹೇಳ್ಬಿಟ್ಟು ಅದನ್ನು ಮಿಸ್ಯೂಸ್ ಮಾಡ್ಕೋಬಾರ್ದು ಅಂತಲೇ ಹೇಳ್ಬೋದು. ಹಾಗಾಗಿ ಒಂದು ನ್ಯಾಯಾಲಯದ ವಿರುದ್ಧ ಯಾರಾದರೂ ಒಬ್ಬ ವ್ಯಕ್ತಿಯು ಒಂದು ಕಮೆಂಟನ್ನು ಮಾಡಿದ್ದಾಗಲಿ ಅಥವಾ ಇನ್ನೇನೋ ಹೇಳಿಕೆ ಕೊಟ್ಟಿದ್ದಾಗಲಿ ಅಂಥ ಸಂದರ್ಭದಲ್ಲಿ ಅವ್ರಿಗೆ 6 ತಿಂಗಳ ಕಾಲಾವಧಿ ಶಿಕ್ಷೆಯನ್ನು ವಿಧಿಸ್ಬೋದು ಅಂತಲೇ ಹೇಳ್ಬೋದು. ಆದರೆ ನ್ಯಾಯಾಲಯದ ವಿರುದ್ಧ ಮಾತಾಡೋಂಗೆ ಇಲ್ವಾ
ಯಾರು ಏನೇ ಮಾಡೋ ತಪ್ಪನ್ನು ಕೇಳಂಗೆ ಇಲ್ವಾ ಅಂದರೆ ಖಂಡಿತವಾಗಲೂ ಕೇಳ್ಬೋದು. ನ್ಯಾಯಾಲಯದ ವಿರುದ್ಧ ಏನಾದ್ರು ಒಂದು ಸ್ಟೇಟ್ಮೆಂಟನ್ನು ಕೊಡಬೇಕು ಅಂತೇಳಿ ನ್ಯಾಯಾಲಯದ ಗೌರವಕ್ಕೆ ತ್ಯುಚಿ ಬರದಂಗೆ ಒಂದು ಸ್ಟೇಟ್ಮೆಂಟನ್ನು ಕೊಡಬೇಕು. ನ್ಯಾಯಾಲಯಕ್ಕೆ ಅಗೌರವ ನೀಡುವ ರೀತಿಯಲ್ಲಿ ಒಂದು ಮಾತನ್ನು ಆಡ್ಬೋದು. ನಿಮಗೆ ಕಮೆಂಟ್ ಮಾಡುವ ಅಧಿಕಾರ ಎಲ್ಲರಿಗೂ ಇದೆ, ಕಮೆಂಟ್ ಮಾಡಿ. ಆದರೆ ನ್ಯಾಯಾಲಯದ ಗೌರವನ ಕಾಪಾಡ್ಕೋಬೇಕು. ಗೌರವನ ಕಾಪಾಡಿಕೊಳ್ಳುವಂತಹ ಒಂದು ರೀತಿಯಾಗಿ ಒಂದು ಕಮೆಂಟ್ ಮಾಡಬೇಕು. ಒಂದು ರೀತಿಯಾಗಿ ಒಂದು ಮೀಡಿಯಾದಲ್ಲಿ ಒಂದು ನ್ಯೂಸನ್ನು ಮಾಡ್ತೀನಿ ಅಂತ ಹೇಳಿದ್ರೆ ಆ ನ್ಯಾಯಾಲಯಕ್ಕೆ ಗೌರವವನ್ನು ತರುವಂಥ ನಿಟ್ಟಿನಲ್ಲಿ ಒಂದು ನ್ಯೂಸನ್ನು ಮಾಡಬೇಕು. ನಿಮ್ಮ ಸ್ಟೇಟ್ಮೆಂಟ್ ಕೊಡಿ. ಯಾವುದೋ ಒಂದು ಕೇಸಲ್ಲಿ ಏನೋ ಒಂದು ಆಯಿತು ಅಥವಾ ಆ ಕೇಸಲ್ಲಿ ತಪ್ಪಾಗಿದೆಯೋ ಸರಿ ಇದೆಯೋ ಅದ್ರ ಬಗ್ಗೆಲ್ಲ ಮಾತಾಡಿ. ಆದರೆ ನ್ಯಾಯಾಲಯಕ್ಕೆ ಗೌರವ ಅಂತ ತರುವಂತಹ ಪದಗಳ ಬಳಕೆ ಬಳಸಬೇಕು. ಅಗೌರವವಾಗಿ ಮಾತಾಡಬಾರ್ದು ಅಂತಲೇ ಹೇಳ್ಬೋದು. ಇದಿಷ್ಟು ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತ ಹೇಳ್ಬೋದು ಸ್ನೇಹಿತರೆ. ಹಾಗಾಗಿ ಯಾರೇ ಒಬ್ಬ ನಾಗರಿಕರು ಒಂದು ನ್ಯಾಯಾಲಯದ ಬಗ್ಗೆ ಮಾತಾಡಬೇಕಾದ್ರೆ ಯೋಚನೆ ಮಾಡಿ ಮಾತಾಡಿ. ನ್ಯಾಯಾಲಯಕ್ಕೆ ಅಗೌರವವನ್ನು ತರುವಂತಹ ಮಾತುಗಳನ್ನು ಆಡಬೇಡಿ. ಮಾತಾಡಿ ಬೇಡ ಅಂತ ಯಾರೂ ಹೇಳೋದಿಲ್ಲ, ಆದರೆ ಅಗೌರವ ತರುವಂಥ ನಿಟ್ಟಿನಲ್ಲಿ ಮಾತಾಡಬೇಡಿ. ನಿಮ್ಮ ಏನು ಕಾಮೆಂಟ್ ಇದೆ ಮಾತಾಡಿ, ಹೇಳಿ, ಕಮೆಂಟ್ ಪೋಸ್ಟ್ ಮಾಡಿ. ಆದರೆ ಮಾಡೋ ರೀತಿಯಲ್ಲಿ ಮಾಡಿ, ಅಗೌರವ ತರುವಂಥ ರೀತಿಯಲ್ಲಿ ಮಾಡಬೇಡಿ. ಯಾವುದೋ ಒಂದು ಜಡ್ಜ್ಮೆಂಟ್ ಬಗ್ಗೆ ನೀವು ವಿಮರ್ಶೆ ಮಾಡಬೇಕಾ, ವಿಮರ್ಶೆ ಮಾಡಿ, ಯಾರೂ ಬೇಡ ಅಂತ ಹೇಳಲ್ಲ, ನಿಮ್ಗೆ ಆ ರೈಟ್ಸ್ ಇದೆ. ಆದರೆ ವಿಮರ್ಶೆ ಮಾಡುವ ನಿಟ್ಟಿನಲ್ಲಿ ಕೋರ್ಟಿಗೆ ಒಂದು ಅಗೌರವ ತರುವಂತಹ ಒಂದು ಕೆಲಸವನ್ನು ಮಾಡಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನಿರಂತರವಾದ ವಿಡಿಯೋಗಳಿಗಾಗಿ ವೀಕ್ಷಿಸಿ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್. ಥ್ಯಾಂಕ್ ಯು.